ಅಪಾರ ಭಕ್ತ ಸಮುದಾಯವನ್ನು ಹೊಂದಿರುವ ಅಂಕೋಲಾದ ದೊಡ್ಡ ದೇವರೆಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ವೆಂಕಟರಮಣ ದೇವರ ಬ್ರಹ್ಮರಥೋತ್ಸವಕ್ಕೂ ಮುನ್ನ ನಡೆಯುವ ಪುಷ್ಪರಥೋತ್ಸವ ಭಕ್ತಿ ಮತ್ತು ಸಂಭ್ರಮದ ನಡುವೆ ವಿಜೃಂಭಣೆಯಿಂದ ನೆರವೇರಿತು. ಹೂಗಳು ಮತ್ತು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾದ ಸಣ್ಣ ತೇರನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ದೊಡ್ಡ ತೇರಿಗೂ ಮುನ್ನ ಸಣ್ಣ ತೇರು ಎಳೆಯುವ ಸಂಪ್ರದಾಯವನ್ನು ಇಲ್ಲಿ ವಿಶೇಷವಾಗಿ ಪಾಲಿಸಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರಗಳು ನೆರವೇರಿದವು. ವಾದ್ಯಗಳ ಘೋಷದ ನಡುವೆ ರಥವು ರಥಬೀದಿಯಲ್ಲಿ ವೈಭವಪೂರ್ಣವಾಗಿ ಸಂಚರಿಸಿ ದುರ್ಗಾದೇವಿ ದೇವಸ್ಥಾನದ ವೃತ್ತ ರಸ್ತೆಯ ಬಳಿ ನಿಂತಿತು. ಇಲ್ಲಿ ಭಕ್ತರು ಆರತಿ ಸಲ್ಲಿಸಿ ರಥ ಕಾಣಿಕೆ ನೀಡಿ ದೇವರ ಕೃಪೆಗೆ ಪಾತ್ರರಾದರು. ನಂತರ ರಥವು ಪುನಃ ರಥಬೀದಿಗೆ ಮರಳಿತು. ಈ ಪುಷ್ಪ ರಥೋತ್ಸವವು ಬ್ರಹ್ಮರಥೋತ್ಸವದ ಮುನ್ಸೂಚನೆಯಾಗಿ ಪರಿಗಣಿಸಲ್ಪಟ್ಟು ಪಟ್ಟಣದಾದ್ಯಂತ ಹಬ್ಬದ ವಾತಾವರಣವನ್ನು ಮೂಡಿಸಿದೆ. ಏಪ್ರಿಲ್ 2ರಂದು ಸಂಜೆ ಬ್ರಹ್ಮರಥೋತ್ಸವದ ದೊಡ್ಡ ತೇರು ವಿಜೃಂಭಣೆಯಿಂದ ನಡೆಯಲಿದ್ದು, ಏಪ್ರಿಲ್ 3ರಂದು ದೇವರ ಪಲ್ಲಕ್ಕಿ ಮೆರವಣಿಗೆ, ಬೆಳಬಂದರಿನ ನದಿಯಲ್ಲಿ ಜಲಕ್ರೀಡೆ ಹಾಗೂ ಓಕಳಿ ಆಟದೊಂದಿಗೆ ತೇರು ಉತ್ಸವ ಸಂಪನ್ನಗೊಳ್ಳಲಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.